ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದಲ್ಲಿ 1.50 ಲಕ್ಷ ರೂಪಾಯಿ ಮೌಲ್ಯದ ಒಂದು ಜೊತೆ ಎತ್ತುಗಳು, ಪಕ್ಕದ ಹೊಲದ ರೈತನ ಒಂದು ಜೊತೆ ಎತ್ತು ಮತ್ತು 3 ಹಸುಗಳು ಕಳೆದ ಮಾರ್ಚ್ 20ರಂದು ತಡರಾತ್ರಿ ಕಳವಾಗಿದೆ. ಈ ಕುರಿತು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದರೂ ಪೊಲೀಸರು ಹುಡುಕಿ ಕೊಡುವ ಪ್ರಯತ್ನವನ್ನು ಮಾಡಿಲ್ಲ ಎಂದು ರೈತ ಬಸವರಾಜ್ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕಣ್ಣೀರು ಹಾಕಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಟ್ಟಣದ ಸಬ್ ಇನ್ಸ್ಪೆಕ್ಟರ್ ರಾಷ್ಟ್ರಪತಿ ರಾಜು ಆಗಲಿ, ಸಬ್ ಇನ್ಸ್ಪೆಕ್ಟರ್ ಗಾದಿರಿ ಲಿಂಗಪ್ಪನವರಾಗಲಿ ರೈತರ ದೂರಿಗೆ ಸ್ಪಂದಿಸಿಲ್ಲ ಎಂದರು. ಸೊಕ್ಕೆ ಗ್ರಾಮದ ನಮ್ಮ ಜಮೀನಿನಲ್ಲಿ ಮನೆಯಲ್ಲಿ ನಿತ್ಯ ನಾವು ಎತ್ತುಗಳನ್ನು ಕಟ್ಟಿ ಊರಿನಲ್ಲಿರುವ ಮನೆಯಲ್ಲಿ ಮಲಗುತ್ತಿದ್ದೆವು. ಆದರೆ ಕಳೆದ ಮಾರ್ಚ್ 20ರ ತಡರಾತ್ರಿ ಕಳ್ಳರು ದನದ ಮನೆಯ ಬಾಗಿಲು ಬೀಗ ಮುರಿದು ಎತ್ತುಗಳನ್ನು ವಾಹನದಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ನಾವು ಮಹಾನರೇಗಾದಲ್ಲಿ ಕೂಲಿ ಕೆಲಸ ಮಾಡಿ ಎತ್ತುಗಳನ್ನು ಖರೀದಿಸಿದ್ದೆ. ಆದರೆ ಈಗ ಎತ್ತುಗಳು ಇಲ್ಲವಾಗಿವೆ. ಮಳೆಗಾಲ ಆರಂಭವಾಗುತ್ತಿದ್ದು ಜಮೀನಿನಲ್ಲಿ ಉಳುಮೆ ಮಾಡಲು ಇದ್ದ ಎತ್ತುಗಳನ್ನು ಕಳ್ಳರು ಕದ್ದುಕೊಂಡು ಪರಾರಿಯಾಗಿದ್ದಾರೆ ಎಂದು ಗೋಳಾಡಿದ್ರು. ಮಾರ್ಚ್ 20ನೇ ತಾರೀಕು ರಾತ್ರಿ 1,20,000 ಕೊಟ್ಟು ಇಳಕಲ್ ಬೆಟ್ಟ ಅಂತ ಸರ್ ಅವ್ರು ಯಾವಾಗ ಕೇಳಿದ್ರು ನೀವು ಅವಸರ ಮಾಡೋದಿಲ್ಲ, ನೀವು ನಿಧಾನ ಮಾಡ್ರಿ. ಏನ್ ವಿಚಾರ ಕಂಪ್ಲೇಂಟ್ ಕೊಟ್ರೆ ಅದನ್ನ ಹೇಳಿದೆ. ಎಲ್ಲ ಎತ್ ಕಳವಾಗ್ಯಾರ ಸರ್. ನಮ್ಮ ಲಕ್ಷ 2 ಜೊತೆ ಎತ್ತು, 2 ಆಕಳ, ಒಂದು ಒಂದೂವರೆ ಕಾರ್ ಹೋಗಿದ್ರು. ಅವ್ರಿಗೆ ಅದಕ್ಕೆ ರಾತ್ರಿ ಎತ್ತು ನಮ್ಮ ಕಳ್ತನ ಆಗ್ಯಾವ ಸರ್. ಕಂಪ್ಲೇಂಟ್ ಕೊಟ್ಟಿವಿ. ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೀವು ಹಂಗೆ ಅವಸರ ಮಾಡಂಗಿಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲಿ ಬೇರೆ ಒಂದೂವರೆ ಕಾರ್ ಹೋಗಿ ಬೊಮ್ಮ ಇದೆಲ್ಲ ಹುಡುಕಿದ್ವಿ ಸರ್. ನಮ್ಮ ಎತ್ತು 3 ಆಕಳ ಹೋಗಿ ಸರ್. ಈ ಉಳುಮೆ ಮಾಡಕ್ಕೆ ಎತ್ತಿಲ್ಲ, ಮಕ್ಕಳಿಗೆ ಹೊಲ ಹೊಡೆಯಕ್ಕೆ ಇದಿಲ್ಲ ಸರ್. ಅಲ್ಲಿ ಹೇಳ್ತಾರೆ ಸರ್, ಯಾವ್ದು ಅಂತ ಒಬ್ಬರು ಸಾಕು ಊರಲ್ಲಿ ಇದಾಗಿಲ್ಲ. 1,00,000 ಎತ್ತವ್ರು ಸಮಯ ಆಗಿದ್ದ ರಾತ್ರಿ ಅಣ್ಣ, ಅದು 2 ಗಂಟೆ ಟೈಮಲ್ಲಿ ಆಗಿರೋದು. ಅವ್ರು ನಮ್ಮ ಊರ್ ಕಡೆ ಬಂದ್ರೆ ಸಿಕ್ಬಿಡ್ರೆ ಕ್ಯಾಮ್ರಾ ನಮ್ಮ ಹೊಲ ಒಂದು ಅಂತಲ್ಲ ಸಕ್ಕಲ್